ನ್ಯಾಯಾಂಗ ಬಂಧನ ಜುಲೈ 18ಕ್ಕೆ ಮುಂದೂಡಲಾಗಿರುವಂಥದ್ದು. ಸೊ ಅವ್ರನ್ನ ತುಂಬ ಅಭಿಮಾನದಿಂದ ಕಾಣೋ ನಟಿ ಯಮುನಾ ಶ್ರೀನಿಧಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ. ಮೇಡಮ್, ನಿಮ್ಮ ಅಭಿಮಾನದ ಬಗ್ಗೆ, ದರ್ಶನ್ ಅವ್ರ ಬಗ್ಗೆ ಇರೋದು ನಾವು ನೋಡ್ತಾ ಇರ್ತೀನಿ, ನಿಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾ ಇರ್ತೀನಿ ನಾನು. ನೀವು ಅವಾಗವಾಗ ಅವ್ರ ಬಗ್ಗೆ, ಅವ್ರ ಡೌನ್ ಟು ಅರ್ತ್ ಪರ್ಸ್ನಾಲಿಟಿ ಬಗ್ಗೆ, ಜೊತೆಗೆ ನೀವು ಈಗ ಈ ಕೇಸ್ ಆದಮೇಲೆ ನೀವೊಂದು ಪೋಸ್ಟ್ ಕೂಡ ಮಾಡಿದ್ರಿ, ನನಗೆ ಬೇಷರತ್ತಾದ ಗೌರವ ಇದೆ ಅವ್ರ ಬಗ್ಗೆ ಅಂತ. ಯಾಕೆ ಇಷ್ಟೊಂದು ಒಂದು ರೀತಿ ಅಭಿಮಾನ ಅಂತ? ನಾನು ಮೊದಲಿಗೆ ಈಗ ನಿಮ್ಮ ಜೊತೆ ಏನು ಮಾತಾಡ್ತಾ ಇದ್ದೀನಿ, ನಾನು ಕೇವಲ ದರ್ಶನ್ ಆ್ಯಸ್ ಅ ಪರ್ಸನ್, ಅವ್ರ ವ್ಯಕ್ತಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ಹೊರತು ಕೃತ್ಯದ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ನೀವು ಯಾಕೆ ಅವ್ರ ಮೇಲೆ ಇಷ್ಟೊಂದು ಅಭಿಮಾನ ಅಂತ ಕೇಳಿದ್ರಿ. ನಾನು ಅವ್ರ ಜೊತೆ ತಾರಕ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋವರೆಗೂ ಅವ್ರು ಜಸ್ಟ್ ಅದರ್ ಆ್ಯಕ್ಟರ್ ನನಗಷ್ಟೇ. ಎಲ್ಲ ಆ್ಯಕ್ಟರ್ ಥರ ಅವರು ಒಬ್ಬರು ಆ್ಯಕ್ಟರ್ ಅನ್ನೋದು ಅಷ್ಟೇ ನನಗಿದ್ದಿದ್ದು. ಯಾಕಂದ್ರೆ ಅವ್ರನ್ನ ಭೇಟಿಯಾಗಿಲ್ಲ, ಅವ್ರ ಜೊತೆ ಕೆಲಸ ಮಾಡಿಲ್ಲ, ಅವ್ರು ಏನು ಅಂತ ನನಗೆ ಗೊತ್ತಿರಲಿಲ್ಲ. ಈಗ ನೀವು ಇವತ್ತು ಭೇಟಿ ಮಾಡ್ದಂಗೆ ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ. ಒಂದು ಸಲ ನಾವು ಭೇಟಿ ಮಾಡಿದಾಗಲೇ ನಮಗೆ ನೀವು ಹೇಗೆ ಅಂತ ಗೊತ್ತು. ಆ ರೀತಿ ಅವ್ರ ಜೊತೆ ಕೆಲಸ ಮಾಡಿದ್ಮೇಲೆ ಅವರು ನಮ್ಮನ್ನು ನಡೆಸ್ಕೊಂಡಂಥ ರೀತಿ ಆಗ್ಬೋದು, ಅವ್ರು ನಮಗೆ ಕೊಟ್ಟಂಥ ಗೌರವ ಆಗ್ಬೋದು, ಕೆಲಸ ಮಾಡೋ ಹೊತ್ತಿಗೂ ಕೂಡ ಅವ್ರು ತೋರಿಸಿದಂಥ ಸರಳತೆ ಇರಬಹುದು, ಇದೆಲ್ಲ ಅಂಶಗಳಿಂದ ನನಗೆ ಅವ್ರ ಮೇಲೆ ಅಪಾರವಾದ ಗೌರವ, ಮಮತೆ, ಪ್ರೀತಿ. ಈಗ ಅವರ ಒಂದು ಪ್ರಕರಣದ ಬಗ್ಗೆ ಮಾತಾಡೋದಾದ್ರೆ, ಸೊ ನೀವು ಅವಾಗಲೇ ಹೇಳಿದ್ರಿ ಅವರು ಒಂದು ರೀತಿ ಕೊಲೆ ಮಾಡಿದ್ದಾರೆ ಅಂತಂದ್ರೆ ನಂಬೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು, ಏನು ಹೇಳ್ತೀರಿ ಮ್ಯಾಮ್ ಈ ಪ್ರಕರಣ? ಸದ್ಯಕ್ಕೆ ದರ್ಶನ್ ಅವರು ಮತ್ತೆ 3 ತಿಂಗಳು ಇರಬೇಕಾಗಿರುತ್ತೇನೋ ಗೊತ್ತಿಲ್ಲ ಜೈಲಿನಲ್ಲಿ, ಬಯಲು ಸಿಗುತ್ತೋ ಇಲ್ವೋ. ಸೊ ಎಷ್ಟು ನೋವಾಗುತ್ತೆ ನಿಮಗೆ? ನನಗೆ ಸಾಮಾನ್ಯ ನನ್ನ ಲೈಫಲ್ಲಿ ನಾನು ಊಹಾಪೋಹಗಳು ಅಥವಾ ನಾನು ನೋಡಿಲ್ದೇ ಇರೋ ವಿಚಾರದ ಬಗ್ಗೆ ಸಾಮಾನ್ಯವಾಗಿ ನಾನು ಮಾತಾಡೋಕ್ಕೆ ಹೋಗಲ್ಲ. ಈಗ ನೀವು ಕೇಳಿದ್ರೆ ಅವ್ರ ಮೇಲೆ ನಿಮ್ಗೆ ಯಾಕೆ ಅಭಿಮಾನ ಅಂತ ಹೇಳ್ಬಿಟ್ಟೆ. ಯಾಕಂದರೆ ಅದು ನನ್ನ ಅನುಭವ, ನಾನು ಎಕ್ಸ್ಪೀರಿಯನ್ಸ್ ಆಗಿರೋದು, ಹಾಗಾಗಿ ನಾನು ಹೇಳ್ಕೊಂಡ್ಬಿಟ್ಟೆ. ಅದೇ ನಾನು ನೋಡಿಲ್ದೇ ಇರೋವಂಥದ್ದು, ಕಣ್ಣಾರೆ ನೋಡಿಲ್ದೇ ಇರೋಂಥದ್ದು ಬಗ್ಗೆ ನಾನು ಮಾತಾಡೋಕ್ಕೆ ಸಾಮಾನ್ಯವಾಗಿ ಹೋಗಲ್ಲ. ಇವಾಗ ಒಂದೇ ಒಂದು ನನಗೆ ನಂಬಿಕೆ ಏನಿರೋದು ಅಂದರೆ, ಅವ್ರು ಮಾಡಿದಾರೋ ಮಾಡಿಲ್ವೋ, ಒಳ್ಳೇದೋ ಕೆಟ್ಟದೋ, ಇವಾಗ ಜಸ್ಟ್ ಅವ್ರ ಆರೋಪಿ ಅಷ್ಟೇ, ವಿಚಾರಣೆಗೆ ಒಳಗಾಗಿದ್ದಾರೆ. ಅದು ಯಾರು ಬೇಕಾದರೂ ಆಗ್ಬೋದು. ನಾನಿವಾಗ ನಂಬೋದು ಒಂದೇ ಒಂದು ಏನು ಅಂತ ಅಂದರೆ, ನ್ಯಾಯಾಂಗದಿಂದ ತೀರ್ಪು ಬರಬೇಕು. ನೋಡಿ, ಒಬ್ಬರಿಬ್ಬರಲ್ಲ, ಸಾವಿರಾರು ಜನ ಡಿಪಾರ್ಟ್ಮೆಂಟಿಂದ ಇದ್ರ ಸಲುವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಮೆಡಿಕಲ್ ಎಕ್ಸ್ಪರ್ಟ್ಸ್ ಆಗ್ಬೋದು, ನ್ಯಾಯಾಂಗ, ತುಂಬ ಜನ ಅದ್ರ ಎಕ್ಸ್ಪರ್ಟ್ಸ್ ಅದ್ರಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅದರಲ್ಲಿ ನಾನು ಮೂಗು ತೂರಿಸಿ ನನ್ನ ಅಭಿಪ್ರಾಯ ಹೇಳೋ ಅಂಥ ನಾಲೆಜು ನನಗೆ ಲಾಯಲ್ಲೂ ಇಲ್ಲ, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವಳು ಅಲ್ಲ. ಅದು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗಲಿ. ಆದರೆ ಕೃತ್ಯದ ಬಗ್ಗೆ ಆಗಿರೋದಕ್ಕೆ ಖಂಡಿತವಾಗಿಯೂ ವಿಷಾದ ಇದೆ. ಇದು ಆಗಬಾರ್ದಿತ್ತು, ಯಾರೇ ಮಾಡಿರಲಿ, ಏನೇ ಆಗಿರಲಿ, ಇದು ಆಗಬಾರ್ದಾಗಿತ್ತು. ಅನ್ಡೌಟೆಡ್ಲಿ ಕಾನೂನಿದೆ, ಕಾನೂನು ಕ್ರಮ ಕೈಗೊಳ್ಬೋದಾಗಿತ್ತು, ಇದು ಆಗಬಾರ್ದಾಗಿತ್ತು, ನೋ ಡೌಟ್ ಅಬೌಟ್ ಇಟ್. ಆಮೇಲೆ ಅದು ಆಗಿರೋ ಕೃತ್ಯಕ್ಕೂ ನನಗೆ ತುಂಬ ಬೇಜಾರಿದೆ. ಯಾಕಂದರೆ ನಾನೂ ಒಬ್ಳು ತಾಯಿ, ನಾನೂ ಒಬ್ಳು ಹೆಂಡತಿ, ನಾನು ಇನ್ನೂ ನನಗೆ ಅರ್ಥ ಆಗುತ್ತೆ ಅದೇನು ನೋವು ಅಂತ. ಇದು ಆಗಬಾರ್ದಾಗಿತ್ತು, ಆ ವಿಷಾದ ಖಂಡಿತವಾಗಿಯೂ ಇದೆ. ಆದರೆ ಆರೋಪಿ ಸ್ಥಾನದಲ್ಲಿರೋರ ಬಗ್ಗೆ ಮಾತಾಡಬಾರ್ದು, ಅದು ಕಾನೂನಿಗೆ ವಿರುದ್ಧ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನೇನು ಹೇಳಕ್ ಹೋಗಲ್ಲ. ರೀಸೆಂಟಾಗಿ ಯಾವಾಗಾದ್ರೂ ಅವ್ರನ್ನ ಭೇಟಿ ಮಾಡಿದ್ರ ನೀವು? ಹೌದು ಹೌದು, ನನ್ನ ಅದೃಷ್ಟನೋ ದುರಾದೃಷ್ಟನೋ ಏನು ಹೇಳಿ, ನಾನು ಈ ಕೃತ್ಯ ಆಗೋದಕ್ಕೆ 10 ದಿನ ಮುಂಚೆ ಮಕ್ಕಳನ್ನ ಕರ್ಕೊಂಡು ನಾನು, ನನ್ನ ಯಜಮಾನರು, ಮಕ್ಕಳು ಎಲ್ಲ ಮಡಿಕೇರಿಗೆ ಹೊರಟಿದ್ವಿ. ಆ ಸಮಯದಲ್ಲಿ ಲೇಟ್ ಆಗಿದೆ ಅಂತೇಳಿ ಮೈಸೂರಲ್ಲೇ ಉಳ್ಕೊಂಡು ಬೆಳಗ್ಗೆ ಎದ್ದೋಗೋಣ ಅಂತ ಉಳ್ಕೊಂಡಿದ್ವಿ ಮೈಸೂರಲ್ಲಿ. ಆಗ ಆಕಸ್ಮಿಕವಾಗಿ ದರ್ಶನ್ ಸರ್ ಅವ್ರ ಭೇಟಿ ಆಯಿತು. ನನ್ನ ಮಗನಿಗೆ ದರ್ಶನ್ ಸರ್ ಅಂದರೆ ಭಾಳ ಹುಚ್ಚು. ಸೊ ಹಾಗಾಗಿ ಅಮ್ಮ ಒಂದು ಫೋಟೋ ಬೇಕು ಅಂತ ಹೇಳ್ದ. ಅವ್ರು ಗುರ್ತಿಡಿಯಲ್ಲ ಕಣೋ, 7 ವರ್ಷ ಆಗಿದೆ ಅವ್ರ ಜೊತೆ ಆ್ಯಕ್ಟ್ ಮಾಡಿ, ಟ್ರೈ ಮಾಡ್ತೀನಿರಪ್ಪ, ಹಂಗೆಲ್ಲ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದೆ. ಅವನು ನೋಡು ಟ್ರೈ ಮಾಡು, ನಂಗೆ ಒಂದು ಬೇಕು ಅಂತ ಹೇಳ್ದ. ನೀವು ನಂಬಲ್ಲ ಮೇಡಮ್, ಅವರು ಅಷ್ಟು ದೂರದಿಂದ ಹಿಂಗೆ ಟರ್ನಾಗಿ ಹಿಂಗೆ ಬರ್ತಿದ್ದವ್ರೆ ನೋಡಿದ ತಕ್ಷಣ, ಅಮ್ಮ ನೀವೇನಿಲ್ಲಿ ಮೈಸೂರಲ್ಲಿ ಗುರ್ತಿಡಿದು ಅಷ್ಟು ಚೆನ್ನಾಗಿ ಮಾತಾಡ್ಸೋದು ಅಂದರೆ, ಸರ್ ನೀವು ಗುರ್ತಿಡ್ತೀರಾ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಅಂದೆ. ಅದು ಹೇಗಮ್ಮ ಸಾಧ್ಯ, ಕೆಲಸ ಮಾಡಿದ್ದೀವಲ್ವ ಜೊತೆಗೆ. ಅವರ ಸರಳತೆ ಇದೆ ನೋಡಿ, ಎಲ್ಲರ ಹೃದಯನ ಗೆದ್ದು ಬಿಡೋವಂಥ ಸರಳತೆ ಆ ಮನುಷ್ಯಂದು. ಆಮೇಲೆ ಅವರು ಏನಂತಾರೆ, ಕ್ಯಾಲ್ಕುಲೇಟ್ ಮಾಡಿ ಬಿಹೇವ್ ಮಾಡೋವಂಥ ಮನುಷ್ಯ ಅಲ್ಲ. ಹೀಗೆ ಹೇಳಿದ್ರೆ ಹೀಗಾಗ್ಬಿಡುತ್ತೆ, ಇವ್ರಿಗೆ ಹೀಗಂದ್ರೆ ಇವರಿಗೆ ಇಲ್ಲಿಂದ ಏನು ಬರುತ್ತಲ್ವಾ, ನೇರ ಪ್ರೀತಿ ಆಗ್ಬೋದು, ಏನಾಗ್ಬೋದು. ಆಮೇಲೆ ಅವ್ರಿಗೇನಾದರೂ ಕಿತಾಪತಿ ಮಾಡ್ದೇನೆ ಅವರು ಸುಮ್ಮನೆ ಬಡಬಡಾಯಿಸೋ ಅಂಥ ವ್ಯಕ್ತಿತ್ವ ಅಲ್ಲ, ನನ್ನ ಅನುಭವದ ಪ್ರಕಾರ. ಜೊತೆಗೆ
ಒಬ್ಬರು ಪವಿತ್ರ ಗೌಡ ಅವರು ಜೈಲಲ್ಲಿ ಇದ್ದಾರೆ ಈ ಪ್ರಕರಣದಲ್ಲಿ, ಅವರು ಕೂಡ ಆರೋಪಿಯಾಗಿ. ಇನ್ನೊಂದು ಕಡೆ ವಿಜಯಲಕ್ಷ್ಮಿ ಅವರು ಹೊರಗಡೆ ಅವ್ರನ್ನ ಜೈಲಿಂದ ಹೊರಗಡೆ ತರೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ನಿಮ್ಗೆ ಏನಾದರೂ ವಿಜಯಲಕ್ಷ್ಮಿ ಅವರಾಗಲಿ ಪವಿತ್ರ ಗೌಡ ಅವರಾಗಲಿ ಗೊತ್ತಾ ಏನು? ಇಲ್ಲ ಮೇಡಮ್, ಈವನ್ ದರ್ಶನ್ ಸರ್ ಅವ್ರಿಗೂ ಒಡೆಯ ಸಿನಿಮಾದಲ್ಲಿ ಮಾಡಿದ್ದೆ, ನಂದು ಅವ್ರದ್ದು ಸೀನ್ ಇರಲಿಲ್ಲ, ಅವ್ರು ಭೇಟಿ ಆಗಿಲ್ಲ. ತಾರಕ್ ಸಿನಿಮಾದಲ್ಲಿ ಮಾತ್ರ 2 ದಿನ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅದು ಬಿಟ್ಟರೆ ನಾನು ಅವರು ಜಾಸ್ತಿ ಭೇಟಿ ಆಗಿಲ್ಲ. ಫ್ಯಾಮಿಲಿ ಟೈಪಲ್ಲೆಲ್ಲ ಎಲ್ಲೂ ಇಲ್ಲ. ಕೆಲಸ ಟೈಮಲ್ಲಿ ಸಿಕ್ಕಿದ್ದು ಬಿಟ್ಟರೆ ಮೊನ್ನೆ ಮೈಸೂರಲ್ಲಿ ಸಿಕ್ಕಿದ್ದು ಅಷ್ಟೇ. ನನಗೆ ವಿಜಯಲಕ್ಷ್ಮಿ ಅವರ ಪರಿಚಯ ಇಲ್ಲ, ಆದರೆ ಅವ್ರ ಫ್ಯಾನ್ ಆಗಿಬಿಟ್ಟಿದ್ದೀನಿ ಇವಾಗ. ಅವರು ಅವ್ರ ಗಂಡನಿಗೆ ಕೊಡ್ತಾ ಇರೋಂಥ ಸಪೋರ್ಟ್ ಏನಿದೆ ಅಲ್ಲ, ಅದು ಭಾರತೀಯ ನಾರಿಯ ಲಕ್ಷಣ. ಇವತ್ತಿನ ಸ್ತ್ರೀವಾದಿಗಳೇನೇನಾದರೂ ಅನ್ಬಹುದು, ಅವ್ರು ಯಾಕೆ ತಡ್ಕೊಂಡ್ರು ಅದು ಇದು, ಅದೆಲ್ಲ ನನಗೆ ಅವಶ್ಯಕತೆ ಇಲ್ಲ. ನಾನು ನಂಬಿರೋ ಪ್ರಕಾರ, ನಮ್ಮ ತಂದೆಯವರು ಹೇಳ್ಕೊಟ್ಟಂಥ ಒಂದು ಸಂಸ್ಕಾರದ ಪ್ರಕಾರ, ಹೆಣ್ಣಾದವಳಿಗೆ ಒಂದು ತಾಳ್ಮೆ ಇರಬೇಕು, ಸಹನೆ ಇರಬೇಕು, ಕ್ಷಮಿಸೋ ಅಂತ ಗುಣ ಇರಬೇಕು ಅಂತ ನಮ್ಮ ತಂದೆ ಸದಾ ನಂಗೆ ಹೇಳ್ಕೊಡೋರು. ಇನ್ಫ್ಯಾಕ್ಟ್ ನಾನು ನಮ್ಮ ಮದುವೆ ಮಾಡಿ ಕಳಿಸ್ಕೊಡುವಾಗ ನಮ್ಮ ತಂದೆ ಹೇಳಿದ ಒಂದೇ ಒಂದು ಮಾತು, ಕ್ಷಮೆಯ ಧರಿತ್ರಿಯಾಗಿ ಸಂಸಾರ ನಡೆಸು, ಅಂದರೆ ಭೂಮಿಯಂತಹ ಒಂದು ಕ್ಷಮೆನ ಬೆಳೆಸ್ಕೊಂಡು ಸಂಸಾರ ನಡೆಸು ಅಂತ. ಅದು ವಿಜಯಲಕ್ಷ್ಮಿ ಅವ್ರಿಗೆ ಸಲ್ಲುತ್ತೆ ನಿಜವಾಗ್ಲೂ. ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಹೇಳೋದು ನೋಡಿದ್ರೆ ನನಗೊಂದು ಪ್ರಶ್ನೆ ಕ್ರಿಯೇಟ್ ಆಗುತ್ತೆ. ಏನಂದ್ರೆ ದರ್ಶನ್ ಅವರು ಕೂಡ ಒಂದಷ್ಟು ವಿಷಯಗಳಲ್ಲಿ ತಮ್ಮನ್ನ ತಾವು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತಾ ಅಂತ. ಅವರು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಇವಾಗ ಹೇಗಿದ್ದಾರೆ ಅಂತಾನೆ ನನಗೆ ಗೊತ್ತಿಲ್ವಲ್ಲ. ನನಗೆ ಅವ್ರು ನನ್ನನ್ನು ಟ್ರೀಟ್ ಮಾಡೋ ರೀತಿ ನನಗೆ ಗೊತ್ತು. ಈಗ ನಿಮ್ಮನ್ನ ಯಾರಾದರೂ ನಿಮ್ಮ ಬಗ್ಗೆ ಇದಾದ್ಮೇಲೆ ಅವ್ರು ಕೇಳಿದ್ರೆ ಅವ್ರು ಹೇಗೆ ಅಂದರೆ, ಶಿ ಇಸ್ ಅ ಸ್ವೀಟ್ ಲೇಡಿ ಅಂತೀನಿ. ನೀವು ನನಗೆ ಸ್ವೀಟ್ ಆಗಿದ್ದೀರಾ, ತುಂಬ ಚೆನ್ನಾಗಿ ಮಾತಾಡ್ಸಿದ್ದೀರಾ, ಸ್ಮೈಲಿಂಗ್ ಫೇಸಲ್ಲಿ ಮಾತಾಡ್ಸಿದ್ದೀರಾ. ಯಾರಾದರೂ ಕೇಳಿದ್ರೆ ಇಲ್ಲ ಅವ್ರು ನನಗೆ ಮೊನ್ನೆ ಹಂಗಂದ್ರು ಅಂದರೆ ನನಗದು ಬೇಡ. ನಿಮಗೇನು ಅಂದಿದ್ದಾರೋ, ಏನಕ್ಕೆ ಅಂದಿದ್ದಾರೋ, ನೀವು ಅವ್ರು ಹಂಗೆ ಅನ್ನೋಕ್ಕೆ ಏನು ಪ್ರಚೋದನೆ ಮಾಡಿದಾರೋ ಅವೆಲ್ಲ ನನಗೆ ಬೇಡ. ಅವ್ರು ನನಗೆ ಚೆನ್ನಾಗಿದ್ದಾರೆ, ನಾನು ಅವ್ರಿಗೆ ಚೆನ್ನಾಗಿದ್ದೀನಿ. ದಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಅದು ನನ್ನ ಅನುಭವ ನಿಮ್ಮ ಜೊತೆ. ಸೊ ಹಾಗಾಗಿ ದರ್ಶನ್ ಸರ್ ಬಗ್ಗೆ ನನಗೆ ನನ್ನ ಅನುಭವ ಏನಿದೆ, ಓನ್ಲಿ ಬೇಸ್ಡ್ ಆನ್ ದಟ್ ನಾನು ಮಾತಾಡ್ತೀನಿ ಅಷ್ಟೇ. ನಮ್ಮ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ಅವರು ಸಪೋರ್ಟ್ ಕೂಡ ಮಾಡ್ತಿರುವಂಥದ್ದು, ಮತ್ತು ಖೈದಿ ನಂಬರ್ 6106 ಅದನ್ನೇ ತಮ್ಮ ಮನೆಯ ಇದನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಇನ್ಮೇಲೆ ಬ್ರ್ಯಾಂಡ್ ಅನ್ನೋ ಥರ ಮಾಡಿಬಿಟ್ಟಿದ್ದಾರೆ ಅದನ್ನು ಅಭಿಮಾನಿಗಳು. ಸೊ ಇದೆಲ್ಲ ನೋಡಿದಾಗ ಏನು ಅನಿಸುತ್ತೆ ಅಭಿಮಾನಿಗಳ ಅಭಿಮಾನಿಗಳ ಬಗ್ಗೆ ನಂಗೆ ಏನು ಅನಿಸುತ್ತೆ ಅಂದರೆ, ಅವ್ರಿಗೇನು ಸಂದೇಶ ಹೇಳೋಕ್ಕೆ ಇಷ್ಟಪಡ್ತೀರಾ ಅಂದಲ್ವಾ, ಅದು ನಾನು ಮೊದಲನೇ ದಿನದಿಂದ ಹೇಳ್ತಾ ಬಂದಿರೋದು. ಇವಾಗಲೂ ಹೇಳೋದೇನು ಅಂದರೆ, ಕೈ ಮುಗಿದು ಕೇಳ್ಕೊಳ್ತೀನಿ, ಸ್ವಲ್ಪ ತಾಳ್ಮೆಯಿಂದ ಇದ್ಬಿಡಿ ಅಷ್ಟೇ, ಇನ್ನೇನು ಬೇಡ. ತಾಳ್ಮೆಯಿಂದ ಇದ್ಬಿಡಿ. ಯಾರು ಏನು ಹೇಳಿದ್ರು ನಿಮಗೆ ಕೇಳಿಸ್ಲಿಲ್ಲ, ಯಾರು ಏನು ಅಂದ್ರೂ ನೀವು ಮಾತಾಡಬೇಕಾಗಿಲ್ಲ. ದಯವಿಟ್ಟು ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡಿ ಅಂತ ಕೇಳ್ಕೊತೀನಿ. ಆಮೇಲೆ ನೀವು ಇದು ಹೇಳಿದ್ರಲ್ಲ 610 ಏನೋ ನಂಬರ್ ಅಂತೆಲ್ಲ, ನಾನು ನೋಡಿದ ಮಟ್ಟಿಗೆ, ನನ್ನ ಅನುಭವದ ಮಟ್ಟಿಗೆ ಮೇಡಮ್, ಯಾರನ್ನು ಪ್ರಚೋದಿಸದೆ ಯಾರೂ ರಿಯಾಕ್ಟ್ ಮಾಡಲ್ಲ. ಓಕೆ, ಇನ್ಫ್ಯಾಕ್ಟ್ ವಿಚಾರಣೆಗೆ ಅಂತ ದರ್ಶನ್ ಸರ್ನ ಕರ್ಕೊಂಡು ಹೋದಾಗ ಕೇವಲ ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಏನೇನೇನೇನೇನು ವಿಚಾರಗಳು, ಯಾರ್ಯಾರು ಅವ್ರದ್ದು ಹಳೇದು, ದರ್ಶನ್ ಸರ್ ಬಗ್ಗೆ ಏನು ದ್ವೇಷ ಇತ್ತೋ, ಏನು ಹೊಟ್ಟೆ ಕಿಚ್ಚಿತ್ತೋ, ಅಥವಾ ಅವರ ಸಕ್ಸಸ್, ಅವ್ರ ಯಶಸ್ಸು ನೋಡಿ ಎಷ್ಟು ಜನ ಉರ್ಕೊಂಡಿದ್ರು, ಎಲ್ಲಾವುದು ಯಾವುದ್ಯಾವುದೋ ರೂಪದಲ್ಲಿ ಹೊರಗಡೆ ಬಂದ್ಬಿಡ್ತು. ಪೊಲೀಸ್ ಅವರೇ ಇನ್ನೂ ಹೇಳಿಕೆ ಕೊಟ್ಟಿಲ್ಲ, ಏನೂ ನಡೆದಿಲ್ಲ. ಅಷ್ಟರಲ್ಲಾಗಲೇ ತೀರ್ಪೇ ಬಂದಂಗೆ ಆಡ್ಬಿಡ್ತಾ ಇದ್ರು ಇಲ್ಲಿ. ಸೊ ಯಾರನ್ನ ಪ್ರಚೋದಿಸ್ತಾ ಇದ್ದಾರೆ ಈಸ್ ಇಂಪಾರ್ಟೆಂಟ್. ಆಮೇಲೆ ನೋಡಿ, ದರ್ಶನ್ ಸರ್ ಅಭಿಮಾನಿಗಳು ಕೂಡ ಇಮ್ಮಿಡಿಯೇಟ್ಲಿ ಯಾರೂ ರಿಯಾಕ್ಟ್ ಮಾಡಿಲ್ಲ. ಈಗ ನೀವು ಹೇಳಿದ್ರೆ ನೀವು ಪೋಸ್ಟ್ ಹಾಕೋತಿರ್ತೀರಾ ಅಂತ, ನನ್ನ ಪೋಸ್ಟ್ ಡೇಟ್ ಹೋಗಿ ನೋಡಿ. ನಾನು 15 ದಿನ ಮಾತಾಡಿಲ್ಲ. ಯಾಕೆ ಗೊತ್ತಾ, ತೀರ್ಪು ಬರಲಿ, ನ್ಯಾಯಾಂಗ ಇದೆ, ಪೊಲೀಸರು ಒದ್ದಾಡ್ತಿದ್ದಾರೆ, ಪಾಪ ಅವ್ರ ಕೆಲಸ ಅವ್ರು ಮಾಡಲಿ. ನನಗೆ ಯಾವಾಗ ಬೇಜಾರಾಗಿದ್ದು ಅಂದರೆ, ಇಲ್ಲದ ಸಲ್ಲದ ಆಮೇಲೆ ಕೆಟ್ಟ ಪದಗಳಲ್ಲಿ ದರ್ಶನ್ ಸರ್ ಬಗ್ಗೆ ಅದು ಇದು ಅಂತೆಲ್ಲ, ಅವಾಗ ನನಗನ್ಸಿದ್ದು, ಅರೆ ನನಗೂ ಒಂದು ಲಾಯಲ್ಟಿ ಇದೆ. ನನ್ನನ್ನು ತಾಯಿ ಸ್ಥಾನದಲ್ಲಿ ಅಮ್ಮ ಅಂತ ಕರೆದವ್ರಿಗೆ ನಾನು ಈಗ 1-2 ಪದ ಹೇಳಲೇಬೇಕು ಅಂತ ಅವರ ನನ್ನ ಒಂದು ತಾಯಿ ಮಮತೆ ಬಾಂಡಿಂಗ್ ಏನಿದೆ ಅದ್ರ ಬಗ್ಗೆ 2 ಪದ ಹಾಕಿದೆ. ಅಲ್ಲಿವರೆಗೂ ನಾನು ಹಾಕಿರಲಿಲ್ಲ. ಸೊ ಪ್ರಚೋದಿಸೋದು ತಪ್ಪು ಮೇಡಮ್, ಪ್ರಚೋದಿಸಬಾರ್ದು. ಎಲ್ಲರೂ ಸುಮ್ಮನೆ ಇದ್ರೆ ಎಲ್ಲರೂ ಸುಮ್ಮನೆ ಇರ್ತಾರೆ, ಶಾಂತವಾಗಿರ್ತಾರೆ. ಇವ್ರಾಗೆ ಇವ್ರು ಮಾಡಕ್ ಹೋಗಲ್ಲ ಅಭಿಮಾನಿಗಳು. ಮೇಡಮ್, ಫೈನಲಿ ನಿರಪರಾಧಿಯಾಗಿ ದರ್ಶನ್ ಅವರು ಹೊರಗಡೆ ಬರ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಆ ರೀತಿ ನಾನು ಬೇಡ್ಕೊಳ್ತೀನಿ, ಈ ತಪ್ಪು ಅವರಿಂದ ಆಗಿಲ್ದೇ ಇರಲಿ ಅಂತ. ಬಟ್ ಫೈನಲ್ ಆಗಿ ಹೇಳಬೇಕು ಅಂದರೆ, ನನಗೆ ನಂಬಿಕೆ ಇರೋದು ನಮ್ಮ ಭಾರತೀಯ ನ್ಯಾಯಾಂಗದ ಬಗ್ಗೆ. ತೀರ್ಪು ಬರುತ್ತೆ, ಕಾಯೋಣ. ಇವತ್ತಲ್ದಿರ ನಾಳೆ ತೀರ್ಪು ಬರುತ್ತೆ. ಪೇಷನ್ಸ್ ಬೇಕು ನಮ್ಗೆ. ಇವಾಗ ತಾಳ್ಮೆ ಇಟ್ಕೊಂಡು ಕಾಯಬೇಕು ಅಷ್ಟೇ. ಅವರೇ ಸರ್ವೋಚ್ಚ ಏನಿದೆ ಅವರಿಂದ ಬರಬೇಕಷ್ಟೇ. ಇನ್ನು ಯಾರೇನು ಮಾತಾಡಿದ್ರು ಇಟ್ಸ್ ಓಕೆ ಫಾರ್ ಮೀ. ಕೆಲವ್ರು ಕೆಟ್ಟದಾಗ ಮಾತಾಡಿದಾಗ ಬೇಜಾರಾಗುತ್ತೆ. ಐ ಆಮ್ ಲೈಕ್ ಓಕೆ ಫೈನ್, ಅವ್ರು ಅಲ್ಲಿಂದ ಬರುತ್ತೆ ತೀರ್ಪು. ಅಲ್ಲಿವರೆಗೂ ಎಸ್.
ಥ್ಯಾಂಕ್ ಯು ಸೊ ನೋಡಿದ್ರಲ್ಲ, ಇದಿಷ್ಟು ಯಮುನಾ ಶ್ರೀನಿಧಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.